ಕಸ್ಟರ್ಡ್ ವೈನ್ಸು, ಹೈಬಿಸ್ಕಸ್ ವೈನ್, ಆಹಾ ವೈನ್ ಬಾಟ್ಲುಗಳು ನೋಡ್ರಿ ಪಳ 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 ಅಂತ ಹೊಳಿತಾ ಇದ್ದಾವೆ. ವೈನ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತಲ್ರಿ. ಅದ್ರ ಜೊತೆಗೆ ಮಶ್ರೂಮ್ ಪ್ರಾಡಕ್ಟ್ಗಳನ್ನೆಲ್ಲ ಇಟ್ಟಿದ್ದಾರೆ. ದ್ರಾಕ್ಷಿ ಗೋಡಂಬಿ ಇದ್ಬಿಟ್ರೆ ಅಂತೂ ಸೂಪರ್ ಸಂಜೆ ಕಣ್ರಿ. ತೋಟಗಾರಿಕೆ ಇಲಾಖೆಯಿಂದ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹಲಸಿನ ಹಣ್ಣಿನ ಜಾಮೂನ್ ಮಿಕ್ಸನ್ನು ತಯಾರು ಮಾಡಿಟ್ಟಿದ್ದಾರೆ. ಅದ್ಭುತವಾದಂಥ ಹಲಸಿನ ಬೀಜದ ಖಾರದ ಬಿಸ್ಕತ್ತು, ಸ್ವೀಟ್ ಬಿಸ್ಕತ್ತು, ಪೈನಾಪಲ್ ಜ್ಯೂಸು ಎಲ್ಲದನ್ನು ಇವತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ. ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆಯವರು, ಶಿವಮೊಗ್ಗದವರು, ಎಲ್ಲ ಜಿಲ್ಲೆಯವರು ಇವತ್ತಿನ ಇದು ಮಾವಿನಕಾಯಿ ಜ್ಯೂಸ್ ನೋಡಿರಿ. ಇವತ್ತು ಮತ್ತು ನಾಳೆ ನಾಡಿದ್ದು 3 ದಿನ ಆಹಾರ ಮತ್ತು ಹಣ್ಣಿನ ಮೇಳವನ್ನು ಇಟ್ಟಿದ್ದಾರೆ. ಇದು ಪ್ರೋಟೀನ್ ಪುಡಿ ಇದು. ಹಲೋ ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ಇವತ್ತಿನ ಕೃಷಿ ವಿದ್ಯಾಲಯ ಕೃಷಿ ಕಾಲೇಜಿಗೆ ಹೋಗಿದ್ದೆ ಶಿವಮೊಗ್ಗ ವಿರೂಪಾಕ್ಷು. ಅದ್ಭುತವಾದ ಪ್ರದರ್ಶನ ಎಲ್ಲ ನಡೀತಾ ಇದೆ. ನಾಳೆ ನಾಡಿದ್ದು ಇರುತ್ತೆ. ಇಲ್ಲಿ ಸಸಿಗಳನ್ನೆಲ್ಲ ಮಾರಾಟಕ್ಕೆ ಅಂತ ಇಟ್ಟಿದ್ದರು. ತರಕಾರಿಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹಣ್ಣುಗಳನ್ನ ಎಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ. ಕೆಲವು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದ್ಭುತವಾದ ಹಣ್ಣುಗಳು, ಡ್ರ್ಯಾಗನ್ ಹಣ್ಣುಗಳು, ಎಲ್ಲ ಥರದ ವಿವಿಧ ಹಣ್ಣುಗಳೆಲ್ಲ ಇದ್ದಾವೆ. ಕೃಷಿ ವಿಜ್ಞಾನ ಕೇಂದ್ರ ಚಿತ್ರದುರ್ಗದವರು ಹಣ್ಣುಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದ್ಭುತವಾದಂಥ ಜ್ಯೂಸ್ ಎಲ್ಲ ಸಿಗ್ತಾಯಿದೆ, ಚಾಟ್ ಸಿಗ್ತಾಯಿದೆ. ನೀವೇ ಎಲ್ಲ ಹೋಗೋದನ್ನು ಮರಿಬೇಡಿ. ಭಾಳ ಚೆನ್ನಾಗಿದೆ. ಸಂಜೆ ಅಂತೂ ತಂಪಾಗಿರುತ್ತೆ. ಹಲಸಿನ ಹಣ್ಣೆಲ್ಲ ಇಟ್ಟಿದ್ದಾರೆ. ಡ್ರ್ಯಾಗನ್ ಫ್ರೂಟ್ಸ್ ಇಟ್ಟಿದ್ದರು. ನನಗಂತೂ ಭಾಳ ಆನಂದ ಆಯಿತು ನೋಡಿ. ಒಂದೊಂದು ವಿವಿಧ ಹಣ್ಣುಗಳಿದಾವೆ ಕಣ್ರಿ. ಅದ್ಭುತವಾದಂಥ ಸ್ಟಾಲ್ ಎಲ್ಲ ಇದೆ. ಈ ವಿಡಿಯೋವನ್ನೆಲ್ಲರೂ ಶೇರ್ ಮಾಡಿ. ನಮಸ್ಕಾರಗಳು. ಥ್ಯಾಂಕ್ ಯು. ಹೇಗೆ ಮಾಡ್ಕೊಳ್ಬೇಕು ಎನ್ನುವ ವಿಚಾರಗಳನ್ನು ನಾನು ಇಲ್ಲಿ ಮತ್ತು ಪ್ರಸ್ತುತಪಡಿಸ್ತೀನಿ. ಅಂದರೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಹಳಷ್ಟು ಜನರು ಈಗಾಗಲೇ ಜೇನು ಕೃಷಿ. ಹಲೋ ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ನವಲೆಯಲ್ಲಿ ಹಣ್ಣು ಮತ್ತು ಆಹಾರದ ಮೇಳಕ್ಕೆ ಬಂದಿದ್ದೀನಿ. ಅದ್ಭುತವಾದ ಹಣ್ಣುಗಳನ್ನೆಲ್ಲ ಇಟ್ಟಿದ್ದಾರೆ. ಸೇಬಣ್ಣು, ಡ್ರ್ಯಾಗನ್ ಫ್ರೂಟು, ಮೋಸಂಬಿ, ಕಿತ್ಲೆ, ಹಲಸಿನ ಹಣ್ಣು, ಹಬ್ಬ ಏನೇನು ವೆರೈಟಿ ನಿರ್ವಹಣಾ ಕ್ರಮಗಳಲ್ಲಿ ಪಾಲು ಮಾಡಬಹುದು. ಅವುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಹೇಗೆ ಬೆಣ್ಣೆ ಹಣ್ಣು, ಕಂಚಿಕಾಯಿ, ಎಲ್ಲ ಥರದ ಹಣ್ಣು ಇಟ್ಟಿದ್ದಾರೆ. ಎಷ್ಟಿದೆ ಟಾಪಿಗೆ? ರೀಸನಬಲ್ ಇದೆಯಾ? ರೀಸನಬಲ್ ಸರ್, ನೋಡಿ ಹಾಕೊಡ್ತೀವಿ. 9 ಬ್ರ್ಯಾಂಡ್ ಅದು. ಗ್ರ್ಯಾಂಡ್ 9 ಅಂತ. ವಿವಿಧ ತಳಿಗಳ ಮಾವಿನ ಹಣ್ಣು, ಮಾವಿನಕಾಯಿ, ಸಪೋಟ, ಕೃಷಿ ಇಲಾಖೆಯಲ್ಲಿ ಬರೀತೀರಾ? ಕಬ್ಬು, ಮಾವಿನಕಾಯಿ, ಶುಂಠಿ, ಇಲ್ಲಿ ಜೋಳ ನೋಡಿ. ಅದ್ಭುತವಾದಂಥದ್ದು ಎಲ್ಲದನ್ನು ಇಟ್ಟಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಅದ್ಭುತವಾದ ಪ್ರದರ್ಶನ ಇದೆಯಾ? ಎಷ್ಟೊಂದಕ್ಕೆ? 80 ರೂಪಾಯಿ. ಬೀಜಗಳನ್ನ ಪೇಪರ್ ಮೇಲೆ ಹಾಕಿ ಮೊಳಕೆ ಬರೆಸೋದು ಹೇಗೆ ಅಂತ ತೋರಿಸಿದ್ದಾರೆ. ಆಮೇಲೆ ಬೀಜಗಳಿಂದನೇ ಕರ್ನಾಟಕದ ಬಾವುಟವನ್ನು ರಚನೆ ಮಾಡಿದ್ದಾರೆ. ಅದ್ಭುತವಾದಂಥ ಒಂದು ಪ್ರದರ್ಶನ. ನೀವು ಹೋಗೋದನ್ನು ಮರಿಬೇಡಿ. ಚಾಟ್ಸ್ ಎಲ್ಲ ಅಲ್ಲೇ ಸಿಗುತ್ತೆ. ಆಮೇಲೆ ಸಿಟಿ ಬಸ್ಸು KSRTC ಬಸ್ ಸ್ಟ್ಯಾಂಡಿಂದ ಮುಕ್ಕಾಲು ಗಂಟೆ ಒಂದೇ ಭೇಟಿ ಕೊಡೋದನ್ನು ಮರಿಬೇಡಿ.